ಯಾವಾಗ ಬಂದೆ? ಎಷ್ಟೇ ಬಂದೆ ಮೀರಾ? ಈಗಷ್ಟೇ ಬಂದೆ ಮೀರಾ. ರಾಘವ್ ಹತ್ರ ಮಾತಾಡ್ದ್ಯಾ? ಹೋಗಿದ್ದೆ ಕಣಮ್ಮ, ಮಾತಾಡಿದೆ. ನಾನು ಹೇಳಿದ ಹಾಗೆ ATM ಹತ್ರ ಕಾಯ್ತಾ ಇದ್ಯಾ? ಹೌನಮ್ಮ. ಅವನು ಅಲ್ಲಿಗೆ ಬಂದಿದ್ನಾ? ಹೌನಮ್ಮ, ಅಲ್ಲಿಗೆ ಬಂದಿದ್ದ. ಅವನ ಕಾರಲ್ಲೇ ಹೋಗಿ ಪಕ್ಕದ ರಸ್ತೆಯಲ್ಲಿರೋ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿದೆ. ಸರಿ. ಏನಂತ ಅಂತ ಕೇಳಲ್ವನಮ್ಮ? ಏನಂದ? ಇಲ್ಲಮ್ಮ, ಏನು ಪ್ರಯೋಜನಕ್ಕೆ ಬರಲಿಲ್ಲ. ನಾನು ಏನೇ ಹೇಳಿದ್ರು ಅವನು ಕೇಳಲಿಲ್ಲ. ನೀನು ಬದಲಾಗಿದೆಯಾ, ಒಳ್ಳೆಯವಳಾಗಿದೆಯಾ, ಮುಂಚಿನ ಹಾಗೆ ಇಲ್ಲ ಅಂತ ಹೇಳಿದ್ರು ಅವನು ನಂಬಲಿಲ್ಲ. ಆಮೇಲೆ ಒಂದೇ ಒಂದು ಅವಕಾಶ ಕೊಡಿ, ಅವನು ತಿದ್ದುಕೋತಾಳೆ ಅಂತ ಕೇಳಿಕೊಂಡೆ. ಆದರೂ ಅವ್ರ ಮನಸ್ಸೇ ಕರಗಲಿಲ್ಲಮ್ಮ. ಆಗೋದೇ ಇಲ್ಲ ಅಂತ ಹೊಡೆದಾಗ ಹೇಳ್ಬಿಟ್ಟ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.